ಎಲ್ಲ ಪತ್ರಿಕಾ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ. ಮೊದಲನೇದಾಗಿ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮ್ಮ ಕುಡ್ಲ ಕುಲಾಲೆರೆ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮಂಗಳೂರು ಇದರ ಬಗ್ಗೆ ಪತ್ರಿಕಾ ಮಾಧ್ಯಮದವರು ಸಾಕಷ್ಟು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ಸಂಸ್ಥೆ ಸಮಾಜ ಸೇವೆಯಲ್ಲಿ ತೊಡಗಿಸಲಿಕ್ಕೆ ತಾವು ಸಹಕರಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ, ಇದರ ಅಧ್ಯಕ್ಷರಾಗಿ ಸದಾಶಿವ ಬಂಗೇರ, ಮಾಜಿ ಗೂಢ ಅಧ್ಯಕ್ಷರು, ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಯುತ ಮಂಜಪ್ಪ ಬಿಜಯಿ ಹಾಗೂ ರಾಜೇಂದ್ರ ಕುಮಾರ್, ನಾನು ಟಿ ಶೇಷಪ್ಪ ಮೂಲ ಕಾರ್ಯದರ್ಶಿ, ಹಾಗೆ ಕೋಶಾಧಿಕಾರಿಯಾಗಿ ಶ್ರೀ ವಿಶ್ವನಾಥ್ ಬಂಗೇರ ಕುಳಾಯಿ, ಹಾಗೆ ಟ್ರಸ್ಟಿಯಾಗಿ ಶ್ರೀಯುತ ಸೋಮಯ್ಯ ಹಾನೇನಡೆ, ಹಾಗೆ ದೇವಪ್ಪ ಕೋಲಾರ್ ಪಂಜಿಕಲ್, ಎಲ್ಲರೂ ಗಿರೀಶ್ ಕುತ್ತಾರ್ ಎಲ್ಲರೂ ಹೆಚ್ಚಿನವರು ಎಲ್ಲ ನಿವೃತ್ತ ಅಧಿಕಾರಿಗಳು. ಈ ಒಂದು ಸಂಸ್ಥೆ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದ್ದೇವೆ. ಈಗ ಅದು ಕಾರ್ಯಪ್ರವೃತ್ತವಾಗಿದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವ ಬಂಗೇರವರು ನೀಡಲಿಕ್ಕಿದ್ದಾರೆ. ಪತ್ರಕರ್ತ ಮಿತ್ರರಿಗೂ ಮಾಧ್ಯಮದ ಮಿತ್ರರಿಗೂ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಮಕರ ಸಂಕ್ರಮಣೆಯ ಶುಭಾಶಯವನ್ನು ಕೋರುತ್ತಾ, ನಮ್ಮ ಕುಡ್ಲ ಕುಲಾಲೆರೆ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮಂಗಳೂರು ಪ್ರೀತಿ ಸೇವೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆಯಾದಂಥ ಈ ಸಂಸ್ಥೆ ಸಮಾಜದ ಏಳಿಗೆ, ಸಾರ್ವಜನಿಕರ ಬಡವರ್ಗದವರು ಕೂಡ ಏಳಿಗೆ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಮಾಜಕ್ಕೆ ನಿರಂತರವಾಗಿ ತೊಂದರೆ, ಅನ್ಯಾಯ, ಅಧಿಕಾರದ ವಿಕೇಂದ್ರೀಕರಣ ಮೂಲಕ ಆಗಬೇಕೆಂಬ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಪತ್ರಿಕೋಷ್ಠಿ ನಿಮ್ಮ ಎಲ್ಲರನ್ನು ಸ್ವಾಗತಿಸುತ್ತಾ, ರಾಜ್ಯದಲ್ಲಿ ಸುಮಾರು 18-20 ಲಕ್ಷದಷ್ಟು ಇರುವ ಕುಲಾಲ ಕುಂಬಾರರು, ದೇಶದಲ್ಲಿ ಸುಮಾರು 9 ಕೋಟಿ ಹೆಚ್ಚು ಜನಸಂಖ್ಯೆ ಇರುವ ಕುಲಾಲ ಕುಂಬಾರ ಜನಾಂಗಕ್ಕೆ ರಾಜ್ಯದಲ್ಲಿ ಇಲ್ಲಿವರೆಗೆ ಲಕ್ಷ್ಮೀ ಸಾಗರ್ ಒಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ಒಂದು MLC, ರಾಜ್ಯಸಭಾ, ನಿಗಮ ಮಂಡಳಿ ಯಾವುದೇ ದೊರೆತಿಲ್ಲ. ಲಕ್ಷ್ಮೀ ಸಾಗರ್ ಅವರು MLC ರಾಜ್ಯಸಭಾ ಸದಸ್ಯರಾಗಿದ್ದರು, ಅದೇ ರೀತಿ ಮಂತ್ರಿ ಕೂಡ ಆಗಿದ್ದರು. ಅವರನ್ನು ಬಿಟ್ಟರೆ ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಇವತ್ತಿನವರೆಗೆ ಯಾವ ಹುದ್ದೆಯನ್ನು ಒಳ್ಳೆಯ ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಮಾಜಕ್ಕೆ ಅನ್ಯಾಯ ಆದ ಇದನ್ನೆಲ್ಲ ರಾಜಕೀಯ ಪಕ್ಷದ ಮುಖಂಡರು ನಮ್ಮ ಸಮಾಜದ ಜನಸಂಖ್ಯೆಯನ್ನು ಪರಿಗಣಿಸಿ ಆಯಾ ರಾಜಕೀಯ ಪಕ್ಷದಲ್ಲಿರುವ ಕುಲಾಲ ಕುಂಬಾರರನ್ನು ಪರಿಗಣಿಸಿ ಗೌರವದ ಸ್ಥಾನಮಾನ ನೀಡಬೇಕಾಗಿ ಒತ್ತಾಯಿಸುತ್ತಿದ್ದೇವೆ. ಮುಂದೆ ನಡೆಯುವ ತಾಲೂಕು, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ನಮ್ಮ ಸಮಾಜವನ್ನು ಪರಿಗಣಿಸಬೇಕು. ಅಂತೆಯೇ ವಿಧಾನ ಪರಿಷತ್ತು ಹಾಗೂ ಸಂಸತ್ತು ಚುನಾವಣೆಯಲ್ಲೂ ಕೂಡ ಕುಲಾಲ ಕುಂಬಾರರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕಾಗಿ ಒತ್ತಾಯ ಮಾಡುತ್ತಿದೆ. ದೇವರಾಜ್ ಅರಸು ನಿಗಮದಲ್ಲಿ 103 ಜಾತಿಗಳನ್ನು ಸೇರಿಸಿ 600ರಿಂದ 700 ಕೋಟಿ ಅನುದಾನ ಕೊಡುತ್ತಿರುವ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಕುಲಾಲ ಕುಂಬಾರರಿಗೆ ಸಿಕ್ಕಿರುವ ಸವಲತ್ತು ನೋಡಿದರೆ ಏನೇನೂ ಸಾಲದು. ಈಗಲಾದರೂ ಕರ್ನಾಟಕ ಸರ್ಕಾರ ಪ್ರಾಮಾಣಿಕ ಕುಲಾಲ ಕುಂಬಾರರನ್ನು ಪರಿಗಣಿಸಿ ಕರ್ನಾಟಕ ಕುಂಬಾರರ ಅಭಿವೃದ್ಧಿ ನಿಗಮ ಮೂಲಭೂತ ಸೌಕರ್ಯ ಸೌಲಭ್ಯದೊಂದಿಗೆ ಸ್ಥಾಪಿಸಿ ಅದರ ಒಟ್ಟಿಗೆ 250 ಕೋಟಿ ಅನುದಾನವನ್ನು ಮೀಸಲಿಟ್ಟು ಸಮಾಜದ ಬಡ ವರ್ಗದವರನ್ನು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಭಿವೃದ್ಧಿಪಡಿಸಬೇಕಾಗಿ ವಿನಯಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯಿಸುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಏಳಿಗೆಯನ್ನು ಕೂಡ ಸರ್ಕಾರ ಪರಿಗಣಿಸಬೇಕು. ಪ್ರಾಮಾಣಿಕ ಒಂದು ಸಮಾಜ ಇದ್ದರೆ ಅದು ಕುಲಾಲ ಕುಂಬಾರ ಅಂತ ಎಲ್ಲ ವೇದಿಕೆಯಲ್ಲಿ ರಾಜಕಾರಣಿಗಳು ಮುಖಂಡರು ಹೇಳ್ತಾ ಇದ್ದಾರೆ. ಆದರೆ ಕುಲಾಲರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಎಲ್ಲ ರಾಜಕೀಯ ಪಕ್ಷದವರು ಅದನ್ನು ಮನ್ನಣೆಗೆ ತೆಗೆದುಕೊಳ್ಬೇಕಂತ ವಿನಂತಿ. ದಕ್ಷಿಣ ಕನ್ನಡದಲ್ಲಿ 18ರಿಂದ ದಕ್ಷಿಣ ಕನ್ನಡ 2,40,000 ಇದೆ. 2,40,000 ಅಂದಾಜು.